ನಿಮ್ಮ ಅತ್ತೆ ಸೊಸೆ ಜಗಳ, ತಂದೆ ಇದಕ್ಕೆ ಒಂದು ಸಣ್ಣ ಪರಿಹಾರ ಏನು ಗೊತ್ತಾ? ಮದುವೆ ಮಾಡಿದ ಮೇಲೆ ಹೆಣ್ಣಿನ ತಂದೆ ತಾಯಿ, ಗಂಡಿನ ತಂದೆ ತಾಯಿಗಳು ಫ್ರೆಂಡ್ಸ್ ಆಗಬೇಕು. ಅವರಿಬ್ಬರು ಫ್ರೆಂಡ್ ಆಗಿರಬೇಕು. ಆ 4 ಜನ ಸೇರಿ ಎಲ್ಲರೂ ಟ್ರಿಪ್ ಅಡ್ಡಾಡೋದು, ಫ್ರೆಂಡ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೆಂಡ್ ಥರ ಇದ್ದರು ಅಂದರೆ ಆ ಗಂಡ ಹೆಂಡತಿ ಚೆನ್ನಾಗಿರ್ತವೆ. ಸಮಸ್ಯೆ ಅವರಲ್ಲಿ ಇಲ್ಲವೇ ಇರಲ್ಲ. ಅದು ಸಮಸ್ಯೆ ಇರೋದು ನಿಮ್ಮ ಪೇರೆಂಟ್ಸ್ಗಳಲ್ಲಿ ಸಮಸ್ಯೆ ಇದು, ಅವ್ರದ್ದಲ್ಲ. ನೀವು ನಿಮ್ಮ ಅತ್ತೆ ಸರಿ ಇಲ್ಲ, ನಿಮ್ಮ ಮಾವ ಸರಿ ಇಲ್ಲ, ನಿಮ್ಮ ಗಂಡ ಸರಿ ಇಲ್ಲ ಅಂತ ಹೆಣ್ಣು ಹೇಳ್ಕೊಡೋದು, ಆ ಕಡೆ ನಿನ್ನ ಹೆಂಡತಿನ ಸರಿ ಬೆಳೆಸಿಲ್ಲ ಅವರು ಹಿಂಗೆ ಹೇಳ್ಕೊಟ್ಕಂತ ಕೂತ್ಕೊಂಡ್ರೆ ಅವು ಎಲ್ಲಿಂದ ಹೋಗ್ಕತ್ತವು? ಅವ್ರ ಮನಸ್ಸಲ್ಲಿ ಏನು ಬಿಡುತ್ತವು? ಅವು ಗೊತ್ತಿರುತ್ತೇನ್ರಿ ಜೀವನ. ಇನ್ನು ಮದುವೆ ಆಗಿರ್ತಾರೆ ಅಷ್ಟೇ. ಹೊಸ ಹುರುಪು ಇರ್ತದೆ ಬಿಟ್ಟರೆ, ಆಕರ್ಷಣೆ ಇರ್ತದೆ ಬಿಟ್ಟರೆ ಜೀವನ ಅಂದ್ರೆ ಏನು ಗೊತ್ತಾ? ಫಸ್ಟು ನೀವು ಒಂದು ಕೆಲಸ ಮಾಡಿ. ಅಟ್ಲೀಸ್ಟ್ ಮದುವೆ ಮಾಡೋದಕ್ಕಿಂತ ಮೊದಲು ಫ್ರೆಂಡ್ ಸರ್ಕಲಲ್ಲೇ ಗಂಡ ಹೆಂಡ್ತಿನ ಹುಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಅವಾಗ ಏನಾಗ್ಬೋದು? ನೀವು ಹೇಗಿದ್ದರೂ ಫ್ರೆಂಡ್ಸ್ ಆಗಿರ್ತೀರ ಮೊದಲಿಂದ, ಚೆನ್ನಾಗಿ ಬೆಳ್ಕೊಂಡು ಹೋಗ್ತದೆ ಜೀವನ. ಡೈವರ್ಸ್ ಎಲ್ಲ ಬರೋದಿಲ್ಲ. ಇದು ಇನ್ನೊಂದು ಸಮಸ್ಯೆ ಏನು ಗೊತ್ತಾ? ಇಲ್ಲ, ನಾನು ಪೇಷಂಟ್ ನೋಡ್ತಾ ಇದ್ದೀನಿ ಇತ್ತೀಚೆಗೆ. ಇಲ್ಲ ಹುಡುಗನ ಆರೋಗ್ಯ ಹಾಳಾಗೋಗಿರ್ತದೆ, ಇಲ್ಲ ಹುಡುಗಿಯ ಆರೋಗ್ಯ ತಿಂಗಳ ಮುಟ್ಟಾಗೋದಿಲ್ಲ, ಅದಾಗಲ್ಲ. ಇವು ಯಾವನು ಪರಿಗಣಿಸದೇನೆ ಬರೀ ಒಂದು ಅಂಶಗಳನ್ನ ಯಾವುದೋ ಪರಿಗಣಿಸಿಬಿಟ್ಟು ಮದುವೆ ಮಾಡಿಬಿಡೋದು. ಇದರಿಂದ ಒಳ್ಳೇದಾಗುತ್ತೆ, ಅದು ಚಲೋ ಆಗುತ್ತೆ, ಇದು ಯಾರು ಕೇಳಿದ್ರು ಇವ್ರು ಹೇಳಿದರು ಅಂತ ಮದುವೆ ಆಗಿಬಿಡೋದು. ಆರೋಗ್ಯನ ಗಮನಿಸ್ತೇನೆ. ಮುಂದೇನು? ಎಷ್ಟು ದಿನ ತಡ್ಕೋತೀರ? ಒಬ್ಬರು ಕಂಟಿನ್ಯೂ ಈಗ 25 ವರ್ಷ ಆಗಿದೆ, 20 ವರ್ಷ ಆಗಿದೆ, 25 ವರ್ಷ ಆಗಿದೆ, ನಿರಂತರವಾಗಿ ಅವರ ಅನಾರೋಗ್ಯದಲ್ಲೇ ಆಗಲೆಲ್ಲ ಮಲಗೋದೇ ಮಾಡಿದರೆ ಯಾರಿಗೆ ಜೀವನದ ಉತ್ಸಾಹ ಬರ್ತದೆ? ಚಟುವಟಿಕೆಯಿಂದ ತೊಡಕೊಳ್ಳದೇ ಇದ್ದರೆ, ಜೀವನವನ್ನು ಅನುಭವಿಸ್ತಾ ಇದ್ದರೆ ಯಾರಿಗೆ ಇಷ್ಟ ಆಗುತ್ತೆ ಜೀವನ? ನೋವಾಗೋದಿಲ್ವ ಅದು? ಹಾಗಾಗಿ ಮೊದಲು ಸದೃಢವಾದ ಆರೋಗ್ಯವನ್ನು ಇಟ್ಕೊಳ್ರಿ. ತಡ್ಕೊಳಕ್ಕಾಗದೇ ಇರುವಂಥ ಮನಸ್ಥಿತಿ, ತಡ್ಕೊಳಕ್ಕಾಗದಂಥ ದೇಹವನ್ನು ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿ ಕಳಿಸಿದರೆ ಅಲ್ಲೂ ಸಮಸ್ಯೆ, ಹೆಣ್ಣು ತೊಗೊಂಬಂದರೆ ನಿಮಗೆ ಇಲ್ಲೂ ಸಮಸ್ಯೆ. ಫಸ್ಟು ಆರೋಗ್ಯ, ಮಕ್ಕಳ ಆರೋಗ್ಯ ಇದು ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಏನು ಮಾಡದೇ ಇದ್ದರೂ ಮಕ್ಕಳಿಗೆ ಸದೃಢವಾದ ಆರೋಗ್ಯ ಕೊಟ್ಟು ಹೋಗೋದನ್ನು ಫಸ್ಟು ನೀವು ರೂಢಿಸ್ಕೋಬೇಕು.